ಮಾಧ್ಯಮಗಳು ಇವತ್ತೇನು ಎಲ್ಲರಿಂದನೂ ಕೂಡ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಬಯಸ್ತಾ ಇದಾರಲ್ಲ, ಯಾರೋ ಒಬ್ರು ಏನೋ ನಮ್ಗೆ ಕೊಟ್ರೆ ಮಾಡಿದ್ರೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾಧ್ಯಮಗಳ ನಿಲುವಿದೆಯಲ್ಲ, ಇದು ಬಹಳ ಅಪಾಯಕಾರಿ. ಇವತ್ತು ಅದನ್ನ ನೀವು ಎಲ್ಲಾ ಕಡೆ ಮಿಕ್ಸ್ ಮಾಡ್ಬಿಡಿ. ಕೆಲವೊಂದು ಎಲ್ಲರೂ ಆತರ ಮಾಡ್ತಾರೆ ಸರ್, ಬಹುತೇಕರು ಅದೇ ಮಾಡ್ತಿದ್ದಾರೆ ಸರ್. ಇವತ್ತು ನಿಮ್ಮಂತ ಮಾಧ್ಯಮಗಳು ಏನ್ ಇವತ್ತು ಸ್ವತಂತ್ರ ಮಾಧ್ಯಮಗಳಿದ್ದಾರೆ, ಅವರು ಇವತ್ತು ನಮ್ಗೊಂದು ಸಹಾಯ ಮಾಡ್ತಾರೆ. ಸಾಕು, ನಮಗೆ ಅಲ್ಲ, ಇಂಥ ಒಂದು ಒಳ್ಳೆಯ ನಾಡನ್ನ ಕಟ್ಟೋ ವಿಚಾರವಾಗಿ, ಈ ದೇಶವನ್ನ ಕಾಪಾಡಿಕೊಳ್ಳುವಂತ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಮಾಧ್ಯಮಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಪತ್ರಿಕಾ ಮಾಧ್ಯಮಗಳು ಪತ್ರಿಕೆಗಳು ಇನ್ನು ಪತ್ರಿಕಾ ಧರ್ಮವನ್ನ, ಮಾಧ್ಯಮ ಧರ್ಮವನ್ನ, ವೃತ್ತಿ ಧರ್ಮವನ್ನ ಉಳಿಸ್ಕೊಂಡು ಬಂದು ಇವತ್ತು ನಮ್ಮಂತ ಜನರು ಏನ್ ಇವತ್ತು ಈ ನಾಡನ್ನ ಬದಲಾಯಿಸಬೇಕು, ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಇವತ್ತು ಸಹಕಾರ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಮಾಧ್ಯಮದವ್ರಿಗೆ ಏನ್ ಮಾಡ್ತಾ ಇದಾರೆ ಸರ್, ಅವರು ಇವತ್ತು ಯಾರ್ದೋ ಮಕ್ಕಳನ್ನ ಸಾಕೋದಿಕ್ಕೆ, ಬದುಕಿಸೋದಿಕ್ಕೆ, ಅವ್ರ ಮಕ್ಕಳು ಇವತ್ತಿನ ರಾಜಕಾರಣಿಗಳ ಮಕ್ಕಳ ಭವಿಷ್ಯ ಕಟ್ಟೋದಿಕ್ಕೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವರು ಇವತ್ತಿನ ಮಾಧ್ಯಮಗಳು, ಇಡೀ ಮಾಧ್ಯಮಗಳು ಇವತ್ತು. ಸುಮ್ಮನೆ ಎಕ್ಸಾಂಪಲ್ ಹೇಳೋದಾದ್ರು, ಯಡಿಯೂರಪ್ಪನವರ ಮಕ್ಕಳಿಗೆ, DK ಶಿವಕುಮಾರ್ ಮಕ್ಕಳಿಗೆ, ಸಿದ್ದರಾಮಯ್ಯನವರ ಮಕ್ಕಳಿಗೆ, ಕುಮಾರಸ್ವಾಮಿ ಅವರ ಮಕ್ಕಳಿಗೆ, ಇವರ ಮಕ್ಕಳ ಭವಿಷ್ಯವನ್ನ ಕಟ್ಟೋದಿಕ್ಕೆ, ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡ್ತಾ ಇರುವಂತದ್ದು ಇವತ್ತು ಇಂತಹ ಮಾಧ್ಯಮಗಳು. ಸೊ ಹಾಗಾಗಿ ಜನ ಎಲ್ಲದರಿಂದಲೂ KRS ಪಕ್ಷನೂ ಕೂಡ ನಮ್ಮ ಹತ್ರ ಬರಬೇಕು, ಅವರು ಕೂಡ ನಮ್ಗೆ ಕಪ್ಪ ಕಾಣಿಕೆಯನ್ನ ಕೊಡಬೇಕು. ಅವ್ರ ಕಪ್ಪ ಕಾಣಿಕೆ ಕೊಟ್ರೆ ಮಾತ್ರ ನಾವು ವರದಿ ಮಾಡ್ತೀವಿ ಅಂತ ನಿಲುವಲ್ಲಿ ಏನಾದ್ರೂ ಇವತ್ತು ಮಾಧ್ಯಮಗಳಿದ್ರೆ ಇದು ಬಹಳ ಅಪಾಯಕಾರಿ ಸರ್.